ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪವಿತ್ರ ಗೌಡ ಜೈಲು ಪಾಲಾಗಿದ್ದಾರೆ. ಮೊದಲ ದಿನವೇ ಜೈಲು ಜೀವನ ನೋಡಿ ಪವಿತ್ರ ಕಂಗಾಲಾಗಿದ್ದಾರೆ. ದರ್ಶನ್ ಗೆಳತಿ ಪರಪ್ಪನ ಅಗ್ರಹಾರದಲ್ಲಿ ಜೈಲಿನಲ್ಲಿ ವಿಲ ವಿಲ ಅಂತ ಒದ್ದಾಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪವಿತ್ರ ಆಕೆ ಜೈಲಿಗೆ ಹೋಗಿದ್ದಾರೆ, ಜೈಲಿನಲ್ಲಿದ್ದಾರೆ. ದರ್ಶನ್ ಗೆಳತಿಯ ಈ ಸ್ಥಿತಿ ಇದೆಯಲ್ಲ, ಯಾವತ್ತೂ ಕೂಡ ಆಕೆಗೆ ಇಂಥ ಪರಿಸ್ಥಿತಿ ಬರುತ್ತೆ ಅಂತ ಹೇಳಿ ಆಕೆ ಊಹೆಯನ್ನು ಕೂಡ ಮಾಡಿರಲಿಲ್ಲ. ಮಗಳನ್ನು ನೋಡಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ಪವಿತ್ರ ತಾಯಿ ಮತ್ತು ತಮ್ಮ ಬಂದಿದ್ದರು. ಆ ಸಂದರ್ಭದಲ್ಲಿ ತಾಯಿ ಮತ್ತು ತಮ್ಮನನ್ನು ನೋಡಿ ಆಕೆ ವಿಲವಿಲ ಅಂತ ಒದ್ದಾಡಿದ್ದಾಳೆ, ಕಣ್ಣೀರಿಟ್ಟಿದ್ದಾಳೆ, ಮಗಳನ್ನು ನೆಂದಿದ್ದಾಳೆ. ಈ ವೇಳೆ ಮಗಳನ್ನು ನೆನಪಿಸಿಕೊಂಡು ಪದೇ ಪದೇ ಕಣ್ಣೀರಾಗಿದ್ದಾಳೆ. ಈ ದೃಶ್ಯವನ್ನು ನೋಡ್ತಾ ಇದ್ದೀವಿ ನಾವು. ಅಂದರೆ ಈ ಸನ್ನಿವೇಶವನ್ನು ನಾವು ಊಹೆ ಮಾಡ್ಕೊಳ್ಬೋದು ಅಂತ ಅನಿಸುತ್ತೆ. ಯಾಕಂತ ಹೇಳಿದ್ರೆ ನೋಡಿ, ಎಲ್ಲೋ ಸಿನಿಮಾಗಳಲ್ಲಿ ಸೈಡ್ ಆ್ಯಕ್ಟಿಂಗ್ ಮಾಡಿಕೊಂಡು ಅಥವಾ ಇತರ ಪೋಷಕ ಪಾತ್ರಗಳನ್ನು ಮಾಡಿಕೊಂಡಿದ್ದಂಥ ಪವಿತ್ರ ಯಾವುದೋ ಒಂದು ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಕೂಡ ನಟಿಸಿದ್ರು ಅಂತ ಕಾಣಿಸುತ್ತೆ. ಯಾವಾಗ ದರ್ಶನ್ನ ಸಹವಾಸಕ್ಕೆ ಬಂದ ನಂತರದಲ್ಲಿ, ದರ್ಶನ್ ಗೆಳೆತನ ಸಿಕ್ಕ ನಂತರದಲ್ಲಿ ಪವಿತ್ರ ಗೌಡ ಆಕೆಯ ಜೀವನ ಪದ್ಧತಿಯೇ ಬದಲಾಯ್ತಾ ಹೋಯಿತು. ಈ ಹಿಂದೆ ಮಾಜಿ ಪತಿಯ ಜೊತೆಗೆ ಹೇಗಿದ್ರೋ ಗೊತ್ತಿಲ್ಲ, ಬಟ್ ದರ್ಶನ್ನ ಗೆಳೆತನಕ್ಕೆ ಸಿಕ್ಕ ಮೇಲೆ ಆಕೆಯ ಜೀವನ ತುಂಬ ವರ್ಚಸ್ವಿಯಾಗಿ ಬೆಳೀತಾ ಹೋಯಿತು. ಆಕೆ ತುಂಬ ಲಕ್ಸುರಿಯಸ್ ಲೈಫನ್ನು ಲೀಡ್ ಮಾಡ್ತಾ ಹೋದ್ಲು. ಆಕೆಗೆ 10 ಕೋಟಿಗೂ ಹೆಚ್ಚು ಮೌಲ್ಯದ ಬೆಲೆ ಬಾಳುವಂಥ ಮನೆಯಲ್ಲಿ ವಾಸ ಮಾಡುವಂಥ ಯೋಗ ಬಂತು. ಆಳು ಕಾಳು, ಡ್ರೈವರು, ಕಾರು, ಹೀಗೆ ಸಕಲ ಎಲ್ಲ ಐಶ್ವರ್ಯವೂ ಕೂಡ ಸಿಕ್ಕಂತಾಗಿತ್ತು. ಎಲ್ಲ ರೀತಿಯ ಸೌಲಭ್ಯಗಳ ಮಧ್ಯೆ ಆಕೆ ಸದ್ಯಕ್ಕಂತೂ ಜೀವನ ಮಾಡ್ತಾ ಇದ್ದು. ಆದರೆ ಇದೀಗ ಏಕಾಂಗಿಯಾಗಿ ಆಕೆಗೆ ಕೊಟ್ಟಿರುವಂಥ ಸೆಲ್ನಲ್ಲಿ ಜೀವನ ಮಾಡಬೇಕಾಗಿದೆ. ಸುತ್ತ ನೋಡಿದ್ರೆ ಯಾರೂ ಇಲ್ಲ, ಆಕೆ ಒಬ್ಬಳೇ ಜೀವನ ಮಾಡಬೇಕಾಗಿದೆ. ಒಂದು ಮಾಡಿದ ಎಡವಟ್ಟಿಗೆ, ಎಲ್ಲೋ ದುಡುಕಿನ ಪ್ರಯತ್ನಕ್ಕೆ ನಡೆದ ಚಾತುರ್ಯನೋ ಕೊಲೆನೋ, ಉದ್ದೇಶಪೂರ್ವಕವಾಗಿ ಮಾಡಿದಂಥ ಕೊಲೆನೋ ಗೊತ್ತಿಲ್ಲ, ಆದರೆ ಎಲ್ಲೋ ಒಂದು ಕಡೆ ನಡೆದಿರುವಂಥ ಈ ಕೊಲೆಯ ಕಾರಣಕ್ಕಾಗಿ ಪವಿತ್ರ ಗೌಡ ಈಗ ಜೈಲುವಾಸಿಯಾಗಿದ್ದಾಳೆ, ಜೈಲಿನಲ್ಲಿದ್ದಾಳೆ. ಇಡೀ ಒಂದು ದಿನ ಜೈಲಿನಲ್ಲಿ ಕಳಿಬೇಕು ಅಂದ್ರೆ ಸುಮ್ಮನೆನಾ ಅದೆಲ್ಲ? ಖಂಡಿತವಾಗೂ ಕೂಡ ಸುಖ ಸುಮ್ಮನೆ ಕಳಿಯೋಕ್ಕಾಗೋದಿಲ್ಲ. ಎಲ್ಲ ದಿನಗಳು ಕೂಡ ನೆನಪಾಗಿರ್ಲಿಕ್ಕೆ ಸಾಧ್ಯ ಇದೆ. ಪವಿತ್ರ ಗೌಡ ತನ್ನ ಇಡೀ ಜೀವನದ ಕಥೆಯನ್ನು ನೆನಪು ಮಾಡ್ಕೊಳ್ಳಿಕ್ಕೆ ಸಾಧ್ಯವಿದೆ. ಯಾಕೆ ಅಂತ ಹೇಳಿದ್ರೆ, ಪವಿತ್ರ ತಾನು ಬೆಳೆದು ಬಂದ ದಾರಿಯನ್ನು ನೋಡ್ತಾ ನೋಡ್ತಾ ನಾನಿವತ್ತು ಈ ಪರಿಸ್ಥಿತಿಗೆ ಬಂದುಬಿಟ್ನಾ, ಯಾರೋ ಅಮಾಯಕ ವ್ಯಕ್ತಿಯ ಜೀವವನ್ನು ತೆಗೆಯುವಂಥ ಕೆಲಸಕ್ಕೆ ಮುಂದಾಗಿ ಮಾಡಬಾರ್ದನ್ನು ಮಾಡಿದರೆ ಆಗಬಾರ್ದೇ ಆಗುತ್ತೆ ಅಂತ. ಹೀಗಾಗಿ ಪವಿತ್ರ ಗೌಡ ಇವತ್ತು ಏಕಾಂಗಿಯಾಗಿ ಹೀಗೆ ಜೈಲಿನ ಕೊಠಡಿಯಲ್ಲಿ ಆಕೆ ಕಳೆದಿದ್ದಾಳೆ. ಕೈದಿಗಳು ಮಲಗುವ ಸ್ಥಳವನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಇದು ಪವಿತ್ರ ಇವತ್ತು ಒಂದು ದಿನ, ಮೊದಲ ದಿನ ಜೈಲಿನಲ್ಲಿ ಕಳೆದಿರುವಂಥ ಅನುಭವದ ಜೊತೆಗೆ ತಮ್ಮ ತಾಯಿ ತಮ್ಮ ನೋಡೋಕ್ಕೆ ಬಂದರೆ ಅವರ ಮುಂದೆಯೂ ಕೂಡ